ಡಿಕನ್ಸನ್ ರಸ್ತೆಯಲ್ಲಿ ಮೈದಳೆದ ತ್ರಿಲೋಕ್ ಜೆಮ್ಸ್ ಅಂಡ್ ಜ್ಯುವೆಲರ್ಸ್ನ 2ನೇ ತ್ರಿದಿಯ ಮಳಿಗೆ ಪ್ರಯೋಗಾಲಯ ವಜ್ರಾಭರಣಗಳಿಗೆ ಭಾರೀ ಬೇಡಿಕೆ. ಬೆಂಗಳೂರು ಏಪ್ರಿಲ್ 30 ತ್ರಿಲೋಕ್ ಜೆಮ್ಸ್ ಅಂಡ್ ಜ್ಯುವೆಲರ್ಸ್ ವಜ್ರಾಭರಣ ವಲಯದಲ್ಲಿ ತನ್ನದೇ ಆದ ವಿನ್ಯಾಸ ಬ್ರ್ಯಾಂಡ್ಗಳಿಗೆ ಹೆಸರಾಗಿದ್ದು, ನಗರದ ಡಿಕನ್ಸನ್ಸ್ ರಸ್ತೆಯಲ್ಲಿ ಮೈದಳೆದಿರುವ ತ್ರಿದಿಯ ಅತ್ಯಾಧುನಿಕ ವಜ್ರಾಭರಣಗಳ ಮಳಿಗೆಯನ್ನು ಸಂಸದ ಪಿಸಿ ಮೋಹನ್, ಶಾಸಕ ರಿಜ್ವಾನ್ ಅರ್ಷದ್, ನಟಿ ಸಪ್ತಮಿ ಗೌಡ ಉದ್ಘಾಟಿಸಿದರು. ತ್ರಿಲೋಕ್ ಜೆಮ್ಸ್ ಅಂಡ್ ಜ್ಯುವೆಲರ್ಸ್ ಸಂಸ್ಥಾಪಕರಾದ ಪ್ರಶಾಂತ್ ಜೆ. ಮೆಹ್ತಾ, ತ್ರಿದಿಯ ಮಳಿಗೆಯ ನಿರ್ದೇಶಕರಾದ ಅವನಿ ಮೆಹ್ತಾ ಉಪಸ್ಥಿತರಿದ್ದರು. ಇದು ಬೆಂಗಳೂರಿನಲ್ಲಿ 2ನೇ ಮಳಿಗೆಯಾಗಿದ್ದು, ಮೊದಲ ಮಳಿಗೆ ಶೇಷಾದ್ರಿಪುರಂನಲ್ಲಿದೆ. ನಟಿ ಸಪ್ತಮಿ ಗೌಡ ಮಾತನಾಡಿ, ಈ ಮಳಿಗೆ ಮಹಿಳೆ ಸಾರಥ್ಯದಲ್ಲಿ ಆರಂಭವಾಗಿದ್ದು, ಮಹಿಳೆಗಿಂತ ಆಭರಣಗಳನ್ನು ಬಲ್ಲವರು ಮತ್ತೊಬ್ಬರಿಲ್ಲ. ಈ ವಜ್ರಾಭರಣ ಪ್ರಯೋಗಾಲಯದಲ್ಲಿ ತಯಾರಾಗುವ ವಜ್ರವಾಗಿದ್ದು, ಇಲ್ಲಿ ಅತ್ಯಂತ ಆಕರ್ಷಕವಾದ ವಜ್ರಗಳಿವೆ. ಶಾಸಕ ರಿಜ್ವಾನ್ ಅರ್ಷದ್ ಮಾತನಾಡಿ, ಇದು ನೈಸರ್ಗಿಕ ಡೈಮಂಡ್ನಂತೆಯೇ ಹೊಳಪು, ಒನಪು ವಿನ್ಯಾಸಗಳಿವೆ ಎಂದರು. ತ್ರಿಲೋಕ್ ಜೆಮ್ಸ್ ಅಂಡ್ ಜ್ಯುವೆಲರ್ಸ್ ಸಂಸ್ಥಾಪಕರಾದ ಪ್ರಶಾಂತ್ ಜೆ. ಮೆಹ್ತಾ ಮಾತನಾಡಿ, ತಾವು ರಫ್ತು ಉತ್ತೇಜನಾ ಮಂಡಳಿಯ ನಿರ್ದೇಶಕರಾಗಿದ್ದು, ಈ ವಲಯ ಜಾಗತಿಕ ಮಟ್ಟಕ್ಕೆ ತಲುಪಬೇಕು ಎಂಬುದು ಕೇಂದ್ರ ವಾಣಿಜ್ಯ ಸಚಿವಾಲಯದ ಉದ್ದೇಶವಾಗಿದೆ. ತ್ರಿದಿಯ ಮಳಿಗೆಯ ನಿರ್ದೇಶಕರಾದ ಅವನಿ ಮೆಹ್ತಾ ಮಾತನಾಡಿ, ಪ್ರಯೋಗಾಲಯದ ವಜ್ರಾಭರಣಗಳು ಆಕರ್ಷಕ ವಿನ್ಯಾಸ ಹೊಂದಿದ್ದು, ಹೆಂಗಳೆಯರ ಅಚ್ಚುಮೆಚ್ಚಿನ ಒಡವೆಗಳಾಗಿವೆ. ಈ ವಲಯಕ್ಕೆ ಉಜ್ವಲ ಭವಿಷ್ಯವಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಂಸದರಾದ ಪಿಸಿ ಮೋಹನ್ ಉಪಸ್ಥಿತರಿದ್ದರು. ಇಂಡಿಯಾ ಬಗ್ಗೆ ಈಗ ಕೇಂದ್ರ ಸರ್ಕಾರ ಬಹಳ ಒಂದು ಉತ್ತೇಜನ ಕೊಡ್ತಾ ಇದೆ. ಅದರಲ್ಲೂ ಲ್ಯಾಬ್ ಗ್ರೋನ್ ಡೈಮಂಡ್ ಏನಿದೆ ಅಲ್ಲ, ಇದು ಒಂದು ಹೊಸ ಕಾನ್ಸೆಪ್ಟ್ ಇದು. ಯಾಕೆಂದ್ರೆ ಎಲ್ಲರಿಗೂ ಕೂಡ ಡೈಮಂಡ್ ತಗೊಳಕ್ಕಾಗಲ್ಲ. ಅಂದರೆ ಪ್ರಶಾಂತ್ ಅಂತ ಕುಟುಂಬದವ್ರು ಮಾತ್ರ ತಗೊಳ್ಬೋದು, ಬೇರೆಯವ್ರು ತಗೊಳಕ್ ಕಷ್ಟ ಆಗುತ್ತೆ. ಇದು ನಾನು ಪ್ರಶಾಂತ್ ಅವ್ರ ಹತ್ರ ಮಾತಾಡ್ತಿದ್ದಾಗ ಇಷ್ಟರಲ್ಲಿ this lab grown diamond is costing just 10% of the actual real diamond. It's actually good job. It's become affordable for everybody, middle class, below middle class, for all classes. It will be very useful. Thank you very much. I wish him all the best in his new venture. I thank my friend and I'm so glad that he has come and graced the occasion. Thank you very much. People start investing in gold or jewelry. Basically it's always going to yavaglu price, it never depreciates, always appreciating asset anta. So adakoskara I think that was the like 2.5 years ago. ಅಂದ್ರೆ ನಾನು ತುಂಬಾ ಚಿಕ್ಕವಳಿದ್ದಾಗ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ನನಗೆ ಪ್ರೈಸ್ ಅಮೌಂಟ್ ಬಂದಾಗ ಫಸ್ಟ್ ಒಂದು ಗಣೇಶ ಪೆಂಡೆಂಟ್ ತೊಗೊಂಡಿದ್ದೆ. ದಟ್ ವಾಸ್ ಮೈ ಫಸ್ಟ್ ಬೈ ಜ್ಯುವೆಲ್ರಿದು. ಅದಾದಮೇಲೆ ದ ಬಿಗ್ಗೆಸ್ಟ್ ವಾಸ್ ಪ್ರಾಬ್ಲಿ 2.5 years ago. ಸೊ ಇಟ್ಸ್ ವೆರಿ ಅಂದರೆ ಸೊ ಐ ಆಲ್ವೇಸ್ ವೇರ್ ದಟ್ ಗಣೇಶ ಪೆಂಡೆಂಟ್ ಇವತ್ತುವರೆಗೂ ಅದನ್ನೇ ಹಾಕ್ತೀನಿ. ಇಟ್ಸ್ ಆಲ್ವೇಸ್ ಕ್ಲೋಸ್ ಟು ಮೀ. ಅದು ಯಾವಾಗಲೂ ಯಾವುದೇ ಜ್ಯುವೆಲ್ರಿ ತೊಗೊಂಡಾಗ್ಲೂ ದ ಫಸ್ಟ್ ಜ್ಯುವೆಲ್ರಿ ಈಸ್ ಆಲ್ವೇಸ್ ಸ್ಪೆಷಲ್. ಅದು ಟಾರ್ನಿಷ್ ಅಂದರೆ ಅದ್ರ ಮೇಲೆ ಟಾರ್ನಿಷ್ ಅಲ್ಲ, ಗೋಲ್ಡ್ ಡಸಂಟ್ ಟಾರ್ನಿಷ್, ಬಟ್ ದೆನ್ ಇಟ್ ಸ್ಕ್ರ್ಯಾಚಸ್ ಆಗಿ ಡಲ್ ಆಗಿ ಏನಾಗಿದ್ರು ಯು ಸ್ಟಿಲ್ ಕಂಟಿನ್ಯೂ ಟು ವೇರ್ ಇಟ್. ಸೊ ದಟ್ಸ್ ಮೈ ಫಸ್ಟ್ ಪೀಸ್ ಆಫ್ ಜ್ಯುವೆಲ್ರಿ. ದಟ್ಸ್ ವೆರಿ ಸ್ಪೆಷಲ್. ಸೊ ವಿಘ್ನ ವಿನಾಶ್, I just told her also, ಕೆಳಗಡೆ in the ground floor there's this one very elegant piece of nange I like something that is very very elegant, minimal. That's my nan taste of jewelry. So I really it was absolutely spectacular. And to see all of this ellanu it's lab grown diamond anta ಹೇಳಿದ್ರೆ I don't think first if ಯಾರಿಗಾದ್ರೂ ಹೇಳಿಲ್ಲ ಅಂದರೆ ಯಾರಿಗೂ ಗೊತ್ತೂ ಆಗಲ್ಲ that it's lab grown diamond anta, because it's so, I mean, it's not even similar. It's the same as natural diamonds. Only this is man-made and there somebody is mining it. Ashte difference. So cut, like I said, cut agirbodu, nim clarity agirbodu, and then balkeno agirbodu. Hard, like diamond is the hardest stone out there. So yeah, so adukoskara I think it's the same. Lab-grown diamond go, natural diamond go. There's no difference except better costing. That's it. And then you can wear it every single day. and Yes, ಆದರೆ ಬೈಬ್ಯಾಕ್ ವ್ಯಾಲ್ಯೂ ಇದೆ, ಸರ್ಟಿಫಿಕೇಷನ್ಸ್ ಇರುತ್ತೆ, ಅದಕ್ಕೆ ಒಥೆಂಟಿಕ್ ಆಗಿ ಅವರು ನಿಮಗೆ ಸರ್ಟಿಫೈ ಮಾಡಿ ಕೊಡ್ತಾರೆ. ಸೊ ಅದಕ್ಕೆ ನೀವು ವಾಪಸ್ ಬಂದು ದ ಬೈಬ್ಯಾಕ್ ಇದೆ. ನಿಮಗೆ ಆ ಪೀಸ್ ಬೇಡ ಇನ್ನೊಂದು ಬೇಕು ಅಂದರೆ ಯು ಕ್ಯಾನ್ ಕಮ್ ಇನ್ ಗೆಟ್ ದಟ್ ಡನ್. ಸೊ ಇಟ್ಸ್ ದ ಸೇಮ್ ಆಸ್ ನ್ಯಾಚುರಲ್ ಡೈಮಂಡ್, ಏನೂ ಡಿಫ್ರೆನ್ಸಸ್ ಇಲ್ಲ. ಸೊ ಆ ಥರ ನ್ಯಾಚುರಲ್ ಡೈಮಂಡ್ ಮಾತ್ರ ತೊಗೊಂಡ್ರೆ ಮಾತ್ರ ನಮ್ಗೆ ವ್ಯಾಲ್ಯೂ ಸಿಗುತ್ತೆ ನಮ್ಮ ದುಡ್ಡಿಗೆ. ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ಅವರ್ ಮನಿ ವಿತ್ ಲ್ಯಾಬ್ ಗ್ರೋನ್. ಇಟ್ಸ್ ಅ ಮಿತ್ ಆ್ಯಂಡ್ ಇಟ್ಸ್ ನಾಟ್ that.
that way. It's the same as ನಿಮಗೆ ಬೇರೆ ಏನೇ ಪೀಸ್ ಆಫ್ ಜ್ಯುವೆಲ್ರಿ ಕೊಂಡ್ಕೊಂಡಾಗ ಎಷ್ಟು ನಿಮ್ಮ ವ್ಯಾಲ್ಯೂ ಫಾರ್ ಮನಿ, ಇಟ್ಸ್ ದ ಸೇಮ್ ವಿತ್ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಆಲ್ಸೋ. thank you so much. And Tridia. Rizwan sir has come, PC Mohan sir has come, and with all their good wishes and blessings, I am very, very sure that lab grown, which is the domestic pride and India's pride, will be taken to international levels. And I am also the director of the Lab Grown Promotion Council of India, which is the Ministry of Commerce initiative, and the whole government is with us, and they want this industry to grow and go to international level. This is definitely going to be the second software revolution which India is going to produce, and I am very, very sure, and I am happy to announce that last year our turnover is more than $3 billion, and our estimates, you have done estimates that in 2027 our turnover will be more than $10 billion, and we will be growing, and definitely this will have its own place, and naturally it's going to be also there, and lab is also going to be there, and I am very proud that everything is done in India. The seed is produced in India, the rough diamond is produced in India. Cut and polish, anyway, we are very world renowned. We produce 95% of the world diamond we cut and polish. So we do it in India, and we also produce beautiful jewelry in India. So I am very sure this industry is going to take India to next level. Thank you very much. Thank you. Tridia homegrown ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಶೋರೂಮ್ ಪ್ರಶಾಂತ್ ರವರು ಶುರು ಮಾಡಿದ್ದಾರೆ. ಅದನ್ನು ಭಾಳ ಸಂತೋಷದಿಂದ ಇನಾಗ್ರೇಟ್ ಮಾಡೋಕ್ಕೆ ಬಂದಿದ್ದೇನೆ. ಈ ಡೈಮಂಡ್ ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಆಗುತ್ತೆ, ಮತ್ತು ನ್ಯಾಚುರಲ್ ಡೈಮಂಡ್ಗಿಂತ ಅಲ್ಲಿ ಏನು ಸ್ಪೆಸಿಫಿಕೇಷನ್ ಇದೆ ಅದೇ ಸ್ಪೆಸಿಫಿಕೇಷನಿನ ಡೈಮಂಡು, ಬಟ್ ಮಿಷಿನ್ ಗ್ರೋನ್ ಇರುತ್ತೆ. ಬಟ್ 10% ಆಫ್ ದಿ ಡೈಮಂಡ್ ಪ್ರೈಸ್, ನ್ಯಾಚುರಲ್ ಡೈಮಂಡ್ ಪ್ರೈಸ್. ಸೊ ಎಲ್ಲರಿಗೂ ಕೂಡ ಅಫೋರ್ಡಬಲ್ ಆದಂಗೆ ವ್ಯಾಲ್ಯೂಬಲ್ ಡೈಮಂಡ್, ಬಟ್ ಲೆಸ್ಸರ್ ಇನ್ ಪ್ರೈಸ್ ಟ್ರೀಡಯಾ ಶೋರೂಮಲ್ಲಿ ಲಭ್ಯ ಇದೆ. ಪ್ರಶಾಂತ್ರವರು ಓಪನ್ ಮಾಡಿದ್ದಾರೆ. ಅವ್ರಿಗೆ ಬೆಸ್ಟ್ ವಿಶಸ್ ಹೇಳೋದಕ್ಕೆ ನಾನು ಬಂದಿದ್ದೇನೆ, ಇನಾಗ್ರೇಟ್ ಮಾಡೋಕ್ಕೆ ಬಂದಿದ್ದೇನೆ. ಥ್ಯಾಂಕ್ ಯು, ಧನ್ಯವಾದ.